ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆಗೆ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಬೇಕಿತ್ತು. ಗೃಹ ಸಚಿವ ಪರಮೇಶ್ವರ್ ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂತ ಕರೆಕ್ಟಾಗಿ CM ಮತ್ತು CM DCM ತೋರಿಸ್ತಿಲ್ವ ಸರ್? ಗೊತ್ತಿಲ್ಲ, ನಾನು ಹೇಳೋದು ಹೇಳ್ಬಿಟ್ಟಿದ್ದೆ. ಅಲ್ಲ ನೀವು ಅಲ್ಲೇ ನಾನು ಹೇಳಿದ್ನಲ್ಲ, ಈಗ ನಮ್ಮ ಇಲಾಖೆ ಕೆಲಸಗಳಿರ್ತವೆ, ಭೇಟಿ ಮಾಡ್ತಾ ಇರ್ತೀವಿ. ಹೊಸಬರಿಗೆ ಅವಕಾಶ ಕೊಡಿ, ರಿಪೀಟ್ ಮಾಡಬೇಡಿ ಅನ್ನುವಂಥ ಒತ್ತಾಯಗಳಿದೆ ಕೆಲವರು. ಭಾಳ ಜನ ಈಗ ಅಲ್ಲಿರೋದು ಏಳು ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥದ್ದು 7 ಸ್ಥಾನಗಳು. ಸುಮಾರು ನನಗೆ ಗೊತ್ತಿಲ್ಲ ಅಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ. ಪತ್ರಿಕೆಯಲ್ಲಿ ನೋಡಿದ್ರೆ ನಮ್ಮ ಅಧ್ಯಕ್ಷರು 300 ಏನೋ ಬಂದಿದೆ ಅಂತ ಹೇಳಿದ್ದಾರೆ. ಅವ್ರಿಗೂ ಕಷ್ಟ, ಸ್ಕ್ರೀನ್ ಮಾಡೋದು ಭಾಳ ಕಷ್ಟ. ಅದಕ್ಕೆ ನಾನು ಹೇಳಿದ್ದು, ಎಲ್ಲ ಒಂದು ಸಮಿತಿಯನ್ನಾದರೂ ಮಾಡಿ, ಒಂದು ಹೈ ಪವರ್ ಕಮಿಟಿ ಥರ ಮಾಡಿ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಮಾತಾಡಿ ಒಬ್ಬೊಬ್ಬರು ಒಂದೊಂದು ಸಲಹೆ ಕೊಡ್ತಾಯಿದ್ರು. ಅದು ಒಳ್ಳೆಯದು ಅಂತ ನಾನು ಹೇಳಿದ್ದೇನೆ. ಅದು ಬಹುಶಃ ಈಗ ಅದು ಕಾಲ ಮೀರಿ ಹೋಗಿದೆ ಅಂತ ಕಾಣಿಸುತ್ತೆ. ಯಾಕಂದರೆ ಡೆಲ್ಲಿಗೆ ಒಂದು ಸಾರಿ ಫ್ಲೈಟ್ ಹತ್ತಿದ ಮೇಲೆ ಅಲ್ಲಿಗೆ ಬೇರೆ ಬೇರೆ ಥರ ನಡೆದು ಹೋಗುತ್ತೆ. ಆ ಥರ ಒಂದು ಹೈ ಪವರ್ ಕಮಿಟಿ ಬೇಕು ಅಂತ ಅನಿಸುತ್ತೆ ಸರ್ ತಮಗೆ? ಈಗ ಆಗಲ್ಲ, ಅಲ್ಲ ಬೇರೆ ಮುಂದೆ ಮುಂದಕ್ಕೆ ನೋಡೋಣ, ಮುಂದಕ್ಕೆ ಸಲಹೆ ಕೊಡ್ತೀನಿ ನಾನು. ನೀವು ಹೈ ಪವರ್ ಕಮಿಟಿ ಅಧ್ಯಕ್ಷರಾಗಿ ಆ ಥರ ಏನಾದರೂ? ಥ್ಯಾಂಕ್ ಯು.